ಎಂತೆಂಥ ದೊಡ್ಡ IAS ಆಫೀಸರ್ಸು ಕಸ ಹೊಡಿತಾ ಇರೋರು, ದೋಸೆ ತಂದು ಕೊಡ್ತಾ ಇರೋರು. ಅವಳಿಗೆ ಆ ನಂಬಿಕೆ ನನ್ನ ಹೆಂಡತಿಗೆ. ಹಾಗಾಗಿ ಅವಳನ್ನ ಅಲ್ಲಿಗೆ ನಾವು ಅವ್ರನ್ನ ಕೇಳಲಿಲ್ಲ ಅಂತ ಅವ್ರು ಹೇಳಲಿಲ್ಲ ನನಗೆ ಅಂತ ನನಗೆ ಸೀದಾ ಅಲ್ಲಿ ಹೋದೆ. ಯಾರೂ ಇರಲಿಲ್ಲ ಮನೇಲಿ, ಅವ್ರು ಒಬ್ಬರೇ ಕೂತಿದ್ದು ಮುಂದ್ಗಡೆ ಮೆಟ್ಲ ಮೇಲೆ. ಗುರುಗಳ ಮಾತು ಅಂತಂದ್ರೆ ಅಷ್ಟು ವೇದವಾಕ್ಯವಾಗಿ ನಡ್ಕತ್ತಿದ್ದಿದ್ದು ಯಾಕೆ ಅಂತಂದರೆ, ಮನೆಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರು ಸೇವಕ. ಆದ್ರೆ ಅವನು ಹೋದ. 2 ದಿನ ಕೂತ್ಕೊಳ್ಳಲ್ಲೇ ಕೂತಿದ್ದಾನೆ. ಅವನೇನು ಅಂತ ಕೇಳಿದ. 3ನೇ ದಿವ್ಸ ಕೇಳಿದ್ದಾರೆ, ಏನು ಕೂತಲ್ಲೇ ಕೂತಿದ್ಯಲ್ಲ? ನನಗೆ ನೆಮ್ಮದಿ ಆಯ್ತು, ಇಲ್ಲೇ ಕೂತಿದ್ದೀನಿ. ಅವಾಗ ಅವನೇನು ಕೇಳಿದ್ನೋ ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ 2 ದಿನ ಅಲ್ಲಿ ಕೂತಿದ್ದಾನೆ. ಈ ಥರ ಬೇಕಾದಷ್ಟು ಇದು ಎಂತೆಂಥ ದೊಡ್ಡ IAS ಆಫೀಸರ್ಸು ಕಸ ಹೊಡಿತಾ ಇರೋರು, ದೋಸೆ ತಂದು ಕೊಡ್ತಾ ಇರೋರು, ಒಳಗೆ ಕಾಫಿ ಮಾಡ್ತಾ ಇರೋರು ಎಲ್ಲ ಅವ್ರವ್ರು. ಯಾರು ಕಾಫಿ ಮಾಡ್ತಾರೆ, ಯಾರು ಕೊಡ್ತಾರೆ, ಬರ್ತಾ ಇರೋದು ಕಾಫಿ ತಿಂಡಿ ಬರ್ತಾ ಇರೋದು. ಹಲಸಿನಹಣ್ಣು ಅವ್ರ ತೋಟದಿಂದಲೇ ತಂದಿದ್ದು. ಒಬ್ಬರ ಹತ್ರ ₹1 ದುಡ್ಡು ಎಕ್ಸ್ಪೆಕ್ಟೇಷನ್ ಇಲ್ಲ. ಮತ್ತು ಯಾರು ಏನಾರು ತಂದ್ರೆ ಯಾರೋ ವಸ್ತು ತಂದು ಕೊಡು, ಎಲ್ಲರಿಗೂ ಕೊಡೋದು, ಇದು ಕೂತಿದ್ದವ್ರಿಗೆಲ್ಲ ಕೊಡು. ಮತ್ತು ಇನ್ಯಾರು ಏನೋ ಕೇಳಿದ್ರು, ಹೋಗು ಅಂಗಡೀಲಿ ಅರಿಶಿನ ಕುಂಕುಮ ತಗೊಂಡು ಒಳಗಡೆ ರೊಕ್ಕ ಪೀಸ್ ತಗೊಂಡು ಎಲ್ಲರಿಗೂ ಹೆಣ್ಮಕ್ಳಿಗೆ ಕೊಡು, ಏನೋ ಒಂದು ಪರಿಹಾರ. ಈ ಥರ ಭಾಳ ಇದಾಗಿತ್ತು. ಆಮೇಲೆ ಶೃಂಗೇರಿ ಗುರುಗಳು ಬಂದಾಗಂತೂ ಆ ಸಕ್ಕರೆಪಟ್ಟಣದ ವೈಭವೀಕರಣ ಅದನ್ನು ಏನು ಅಂತ ಹೇಳಕ್ಕೆ ಆಗಲ್ಲ, ವರ್ಣಿಸೋಕ್ಕೆ ಆಗಲ್ಲ, ಆ ಮಟ್ಟದ ಇದಿತ್ತು. ಇವತ್ತು ಕೂಡ ನನ್ನ ಹೆಂಡತಿ ಯಾವಾಗ ಜ್ಞಾಪಿಸ್ಕೋತಾಳೋ ಗುರುಗಳನ್ನ, ಆವಾಗ ನಾನು ಅವ್ರ ವೇದಿಕೆ ಹತ್ರ ಕರ್ಕೊಂಡು ಹೋಗ್ಬೇಕು. ಮೊನ್ನೆ ಮೇ 1ನೇ ತಾರೀಕು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ನಾವು ಇನ್ನೆಲ್ಲೂ ಹೋಗಲಿಲ್ಲ, ಸೀದಾ ವೇದಿಕೆಗೆ ಹೋಗಿ ಕೂತ್ಕೊಂಡು ಅರ್ಧ ಗಂಟೆ ಅಲ್ಲಿ ಕೂತ್ಕೊಂಡಿದ್ದು, ಕೈ ಮುಗಿದು ಎದ್ದು ಬಂದು. ಅವಳಿಗೆ ಆ ನಂಬಿಕೆ ನನ್ನ ಹೆಂಡತಿಗೆ. ಹಾಗಾಗಿ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ನಮ್ಮ ಚಿಕ್ಕಮ್ಮ ಶುಭ ಅಂತ ಹೇಳಿಬಿಟ್ಟು, ನಮ್ಮ ಚಿಕ್ಕಪ್ಪ ಅನಂತರಾಮಯ್ಯ ಅಂತ, ಅವರು ಮಗ, ಅವ್ರಿಗಿಬ್ಬರು ಮಕ್ಕಳು. ಒಬ್ಬ ಮಗ ಸ್ವಲ್ಪ ತರಲೆ ಆಗಿದ್ದ. ಇವ್ರು ಅಳ್ತಾ ಕೂತ್ಕೊಂಡ್ರು ಅಲ್ಲಿ ಗುರುಗಳ ಹತ್ರ ಹೋಗಿ. ಅವರೇ ಹೇಳಿದ ಮಾತು, ಏಯ್ ಯಾಕೆ ಅಳ್ತೀಯ? ನಿನ್ನ ಮಗ ನೆಲದ ಮೇಲೆ ಓಡಾಡಲ್ಲ, ಆಕಾಶದಲ್ಲಿ ಓಡಾಡ್ತಾನೆ. ವಿದ್ಯೆನೇ ಅವನು ಕಲಿತಾ ಇಲ್ಲ, ಹೇಗೆ ಅದು ಹೇಗೆ ಅಂತ ಕೇಳಬೇಡ, ಅವನು ನೆಲದ ಮೇಲೆ ಓಡಾಡಲ್ಲ ಅಂತ ಈಗ 40 ವರ್ಷದ ಹಿಂದೆ ಹೇಳಿದ ಮಾತು ಇವತ್ತು ಅವ್ನು ನೆಲದ ಮೇಲೆ ಓಡಾಡ್ತಾನೆ ಇಲ್ಲ. ಅವನದು ಬಿಸ್ನೆಸ್ಸು, ತಿಂಗಳು 2 ತಿಂಗಳಿಗೆ ಫಾರಿನ್ ಟ್ರಿಪ್ ಇರುತ್ತೆ,
ತುಂಬ ಚೆನ್ನಾಗಿದ್ದಾನೆ. ಅವ್ರು ಅವತ್ತು ಹೇಳಿದ್ರು, ಇವನು ದಡ್ಡ, ಇವನು ತರಲೆ ಆದ, ಇವನು ಓದಿಲ್ಲ ಅನ್ನೋ ಚಿಂತೆ ಮೇಲೆ ನಮ್ಮ ಚಿಕ್ಕಮ್ಮ ಹೋಗಿ ಕೇಳಿದ್ರೆ ಅವನು ನಿಮ್ಮೆಲ್ಲರಿಗಿಂತ ಎತ್ತರಕ್ಕೆ ಬೆಳಿತಾನೆ, ಇವತ್ತು ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾನೆ. ಅವ್ರು ಅವತ್ತು ಹೇಳಿದ್ರು ಮಾತನ್ನ. ಗಾಳಿಲಿ ಓಡಾಡ್ತಾನೆ. ಒಂದ್ಸಾರಿ ಇದು ನಮ್ಮ ಮನೆ, ಇದು ಒಟ್ಟಿನ ಮನೆ ನಾವಿರೋದು, ಪಕ್ಕದ್ದು ನಮ್ಮ ಚಿಕ್ಕಪ್ಪನ ಮನೆ. ಅವರೆಲ್ಲ ಮಕ್ಕಳನ್ನ ಓದಿಸೋಕ್ಕೆ ಮಾಡೋಕ್ಕೆ ಬೆಂಗಳೂರು ಸೆಟ್ಲಾದರು. ಆಸ್ತಿ ನಮಗೆ ಎಷ್ಟಿತ್ತು ಆಸ್ತಿ, ಎಲ್ಲ ಆಸ್ತಿನೂ ಅವ್ರಿಗೂ ಇತ್ತು. ಎಲ್ಲದೂ ಆಸ್ತಿ ಎಲ್ಲ ಮಾರಿದ್ರು. ನಮಗೆ ತಗೊಳ್ಳೋ ಶಕ್ತಿ ಇರಲಿಲ್ಲ, ಕೈಬಿಟ್ಟು. ಪಕ್ಕದ್ದೇ ಮನೆ, ಬೇರೆಯವ್ರಿಗೆ ಕೊಟ್ಟರೆ ಸರಿಯಾಗಲ್ಲ, ನಾನು ತಗೋಬೇಕು ಅನ್ನೋದು ನನಗಿತ್ತು. ಆದರೆ ಅದು ಏನೋ ಕಾರಣಗಳು ಏನೋ ನಾನು ಹೇಳಿಲ್ಲ. ನಾನು ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗೇ ಇದ್ವು, ಫ್ರೆಂಡ್ಸ್ ಇದ್ದಾಗಿದ್ವು. ಆದರೆ ನಮ್ಗೆ ಗ್ರಾಚಾರ, ನಾವು ಅವ್ರನ್ನ ಕೇಳಲಿಲ್ಲ ಅಂತ ಅವ್ರಿಗೆ, ಅವ್ರು ಹೇಳಲಿಲ್ಲ ನನಗೆ ಅಂತ ನನಗೆ. ಅದು ನನ್ನ ಕೈ ತಪ್ಪೋಯ್ತು. ಬೇರೆಯವ್ರ ಹತ್ರ ಅಡ್ವಾನ್ಸ್ ಆಗ್ಬಿಟ್ರು, ಪಕ್ಕದ್ದೇ ಮನೆ. ಆಗ ನಾನೇನು ಮಾಡಿದೆ, ಸಿಟ್ಟು ಬಂದ್ಬಿಡ್ತು ಚಿಕ್ಕಪ್ಪನ ಮೇಲೆ. ಕೋರ್ಟ್ ನೋಟಿಸ್ ಕೊಡ್ತೀನಿ. ಅದು ಹೆಂಗೆ ನನ್ನ ಮನೆ ಪಕ್ಕದ ಗೋಡೆ, ಅಟ್ಯಾಚ್ ಗೋಡೆನ ಬೇರೆಯವ್ರಿಗೆ ಹೆಂಗೆ ಕೊಡ್ತಾನೆ, ಕೋರ್ಟ್ಗೆ ಹಾಕ್ತೀನಿ, ನೋಟಿಸ್ ಕೊಡಿಸ್ತೀನಿ ಅಂತ ಹೇಳಿ ಅರಸೀಕೆರೆ ಕೋರ್ಟ್ ಹತ್ರ ಹೋಗಿ ಲಾಯರ್ ಮೀಟ್ ಮಾಡ್ತಿದ್ದೆ. ಏನೋ ಅನ್ನಿಸ್ತು, ನಾನು ಈ ಕೋರ್ಟು ಕಚೇರಿಗೆ ಹೋಗೋಕ್ಕಿಂತ ಆ ಕೋರ್ಟ್ಗೆ ಹೋಗಿ ಬಂದ್ಬಿಡೋಣ, ಸಕ್ರೆಪಟ್ಟಣಂ ಕೋರ್ಟ್ಗೆ ಹೋಗಿ ಬಂದ್ಬಿಡೋಣ ಅಂತ. ಅದಷ್ಟು ರೆಕಾರ್ಡ್ ಹೀಗೆ ಬ್ಯಾಗ್ ಹಾಕ್ಕೊಂಡು ನನ್ನ ಶಿಷ್ಯ ಒಬ್ಬ ಇದ್ದ ಜೊತೆಲಿ, ಅವನು ಕರ್ಕೊಂಡು ಸೀದಾ ಅಲ್ಲಿ ಹೋದೆ. ಯಾರೂ ಇರಲಿಲ್ಲ ಮನೇಲಿ, ಅವ್ರು ಒಬ್ಬರೇ ಕೂತಿದ್ದು ಮುಂದ್ಗಡೆ ಮೆಟ್ಲ ಮೇಲೆ. ನಾನು ಇನ್ನೂ ಹೋಗಿ ಇನ್ನು ನಮಸ್ಕಾರ ಅಂತ ಹಿಂಗೆ ಬಗ್ಗದ್ರೊಳಗೆ, ಐ ನಮಸ್ಕಾರ ಮಾಡಬೇಡ, ಹೇಳು ಅಪ್ಪನ ಮೇಲೆ ಕೋರ್ಟ್ಗೆ ಹಾಕಕ್ಕೆ ಬಂದಿದ್ಯಾ ಅಂದರು. ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಅಪ್ಪನ ಮೇಲೆ ಕೋರ್ಟ್ಗೆ ಹಾಕ್ತಾರೇನು? ಅಪ್ಪ ಅಂದ್ರೇನು, ಚಿಕ್ಕಪ್ಪ ಅಂದ್ರೇನು, ಎರಡೂ ಒಂದೇ. ಅವನು ಮಾಡಿದ್ದು ಅವನ ತಲೆಗಿರುತ್ತೆ, ಅವನು ತಪ್ಪು ಮಾಡಿದ್ರೆ ಅವನ ತಲೆಗಿರುತ್ತೆ. ನೀನು ಅವನು ಕೇಳೋ ಹಕ್ಕಿಲ್ಲ. ತಂದೆ ಅವನೇನು ಮಾಡಿರೋ ನೀನು ಸೇರಿಸ್ಕೋಬೇಕು. ಮಾರಿದಾನೆ ಬೇರೆಯವ್ರು, ನಾನು ಏನೂ ಹೇಳಿಲ್ಲ, ಮಾರಿದಾನೆ ಬೇರೆಯವ್ರಿಗೆ. ಹೋಗು, ಅದು ಎಷ್ಟು ದಿವಸ ಇರ್ತಾರೆ ಅವ್ರು ನೋಡೋಣ ಅಲ್ಲಿ. ಆಗಲೇ ಅಷ್ಟು ರೆಕಾರ್ಡ್ ತೆಗೆದಿದ್ದೆ ಅಲ್ಲೇ ಅವ್ರ ಮನೆ, ಅವ್ರ ಕಣ್ಣೆದುರಿಗೆ ತೆಗೆದು ಕೊಚ್ಚೆ ಒಳಗೆ ಹಾಕಿ ಕೈ ಮುಗಿದು ಆಯ್ತು, ನಾನೇನು ಹಾಕಲ್ಲ. ಅವತ್ತೇನು ಮಾಡದೇ ಇರ್ತಿದ್ದೆ. ಇವತ್ತು ಚಿಕ್ಕಪ್ಪ ಆಗಲಿ, ಚಿಕ್ಕಮ್ಮ ಆಗಲಿ, ಫ್ಯಾಮಿಲಿ ಆಗಲಿ, ಇವತ್ತು ಅವತ್ತಿಗಿಂತಲೂ ಅನ್ಯೋನ್ಯವಾಗಿದ್ದೀನಿ. ಅವತ್ತು ಹೇಳಿದ್ದು ಗುರುಗಳು, ಅಪ್ಪನ ಮೇಲೆ ಕೋರ್ಟ್ಗೆ ಹಾಕ್ತೀಯಾ, ಬೇಡ, ಅದು ಬೇಡ ಅಂತಂದಿದ್ದು ಅವರ ಆದೇಶ ನಾನು ಪಾಲಿಸುವತ್ತಿಗೆ ಇವತ್ತು ತುಂಬ ಆತ್ಮೀಯವಾಗಿ ಒಂದೇ ಮನೆ ಇರ್ತಾರೆ. ಗುರುನಾಥರು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತಿದ್ರು ಅಂದರೆ, ಯಾವುದೇ ಸಂಬಂಧ ಕಿತ್ತು ಹೋಗಬಾರ್ದು, ಒಟ್ಟುಗೂಡಿಸ್ಬೇಕು ಅಂತ. ಅದು ನನ್ನ ಅನುಭವ. ಅವತ್ತು ನಾನು ಕೋರ್ಟ್ ನೋಟಿಸ್ ಕೊಡಬೇಕು ನಮ್ಮ ಚಿಕ್ಕಪ್ಪನ ಮೇಲೆ ಅಂತ ಹೋದವನು, ಅವತ್ತಿನ ಸಿಟ್ಟಲ್ಲಿ ಹೋದವನು, ನಾನು ಆ ಗುರುನಾಥರ ಕೋರ್ಟ್ಗೆ ಹೋದ್ಮೇಲೆ, ವೆಂಕಟಾಚಲ ಗುರುಗಳ ಕೂತಿದ್ದಂಥ ಜಾಗಕ್ಕೆ ನಾನು ಹೋದ್ಮೇಲೆ ಅವರು ಹೇಳಿದಂಥ ರೀತಿ, ಅವತ್ತು ಎಷ್ಟೆಷ್ಟೋ ಮಾತು ಹೇಳಿದ್ರು, ಅದು ನನಗೆ ಅಷ್ಟು ಜ್ಞಾಪಕ ಇಲ್ಲ, ಭಾಳ ವರ್ಷ ಆಗಿದೆ. ಒಂದು ಅರ್ಧ ಗಂಟೆ ಹೇಳಿದ್ರು ಸಂಬಂಧಗಳ ಬಗ್ಗೆ. ಆ ಸಂಬಂಧಗಳನ್ನ ಬೆಸೆಯುವಂಥ ಕೆಲಸವನ್ನು ಮಾಡಿದ್ರು. ಚಿಕ್ಕಪ್ಪ ಏನು, ಅಪ್ಪ ಏನು, ಅಪ್ಪನ ಮೇಲೆ ಮಾಡ್ತೀಯ, ಚಿಕ್ಕಪ್ಪ ಅಂದ್ರು ಒಂದೇ, ಅಪ್ಪ ಅಂದ್ರು ಒಂದೇ, ಆ ರೀತಿ ಹೇಳಿದ್ದು ಇವತ್ತು ನಮಗೆ ಅದರದ ಆ ಒಂದು ಪದದ ಅರ್ಥ ಗೊತ್ತಾಗ್ತಾ ಇದೆ. ಇವತ್ತು ನಾವು ಎಲ್ಲರೂ ಅನ್ಯೋನ್ಯವಾಗಿದ್ದೀವಿ. ಹಿಂದೆ ಏನೇನಾಯ್ತೋ ಬಿಡ್ತೋ ಗೊತ್ತಿಲ್ಲ. ಇವತ್ತು ರಾಮೋತ್ಸವ ಬಂದರೆ ಹೊಳಲ್ಕೆರೆಯಲ್ಲಿ ಇಡೀ ಎಲ್ಲ ಫ್ಯಾಮಿಲಿ, ನಮ್ಮ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರ್ಕೋತೀವಿ. ಏನಾದ್ರು ಒಂದು ಕಾರ್ಯಕ್ರಮ ಆದರೆ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಆ ಸಂಬಂಧಗಳು ಇನ್ನೂ ಗಟ್ಟಿಯಾಗ್ತಾ ಹೋಗಿದೆ ಹೊರತು ಕಡಿಮೆ ಆಗಿಲ್ಲ. ಅದಕ್ಕೆ ಗುರುಗಳನ್ನ, ಆ ಮಾತುಗಳನ್ನು ನಾವು ಕೇಳ್ತಿದ್ದಿದ್ದು, ಗುರುಗಳ ಆದೇಶ ಪಾಲಿಸ್ತಿದ್ದಿದ್ದು. ಗುರುಗಳ ಮಾತು ಅಂತಂದರೆ ಅಷ್ಟು ವೇದವಾಕ್ಯವಾಗಿ ನಡ್ಕತ್ತಿದ್ದಿದ್ದು ಯಾಕೆ ಅಂತಂದರೆ, ಅವರು ಹೇಳಿದಂಥ ಪದಗಳು ಒಂದೊಂದು ಪದನೂ ಜೀವನದ ನರನಾಡಿಗಳಲ್ಲಿ
ಪ್ರತಿನಿತ್ಯ ನಾವು ಅನುಭವಿಸಿದಂಥ ಒಂದೊಂದು ಹೆಜ್ಜೆನಲ್ಲೂ ಅವ್ರದ್ದು ಒಂದೊಂದು ಮಾತು ಕೂಡ ನೆನಪಾಗಿರುತ್ತೆ. ಮುಂದೂ ಅದರಿಂದ ಒಳ್ಳೇದಾಗಿತ್ತೆ ಹೊರತು ಯಾವತ್ತೂ ಕೆಟ್ಟದಾಗಿಲ್ಲ. ಅವ್ರ ಮಾತು ಮೀರಿ ಹೋದವ್ರಿಗೆ ಬೇಕಾದಷ್ಟು ಜನ ಕೆಟ್ಟದಾಗಿದೆ. ಗುರುಗಳಿಗೆ ತುಂಬ ಇಷ್ಟವಾದಂಥ ಹಾಡು ನಮ್ಮಪ್ಪ ಹೇಳ್ತಿದ್ದಿದ್ರು. ಈ ಹಾಡು ನನಗೂ ತುಂಬ ಇಷ್ಟ, ಅದಕ್ಕೆ ಹೇಳ್ತಾ ಇದ್ದೀನಿ. ಜಯ ಮುರಳಿ ಜಯ ಮುರಳಿ ಶ್ರೀವನ ಮುರಳಿ ಮನಮೋಹನ ಜಯ ಮುರಳಿ ಜಯ ಮುರಳಿ ಗೋಕುಲನಂದನ ಗೋಪರಿಪಾಲ ಗೋಕುಲನಂದನ ಗೋಪರಿಪಾಲ ಗೋವರ್ಧನಧರ ಗುರುಪರಿಪಾಲ ಗೋವರ್ಧನಧರ ಗುರುಪರಿಪಾಲ ಜಯ ಮುರಳಿ ಜಯ ಮುರಳಿ ಶ್ರೀವನ ಮುರಳಿ ಮನಮೋಹನ ಜಯ ಮುರಳಿ ಜಯ ಮುರಳಿ ನೀರಜಲೋಚನ ನಿರುಪಮಧೀರ ನೀರಜಲೋಚನ ನಿರುಪಮಧೀರ ನೀಲಾಂಬರಧರ ನಿಗಮ ಸಂಚಾರ ನೀಲಾಂಬರಧರ ನಿಗಮ ಸಂಚಾರ ಜಯ ಮುರಳಿ ಜಯ ಮುರಳಿ ಶ್ರೀವನ ಮುರಳಿ ಮನಮೋಹನ ಜಯ ಮುರಳಿ ಜಯ ಮುರಳಿ ಪಾಪವಿದೂರ ತಾಪತ್ರಯಹರ ಪಾಪವಿದೂರ ತಾಪತ್ರಯಹರ ಶ್ರೀಪತಿ ಮುರಹರ ವಾಕ್ಪತಿ ಜನಕ ಶ್ರೀಪತಿ ಮುರಹರ ವಾಕ್ಪತಿ ಜನಕ ಜಯ ಮುರಳಿ ಜಯ ಮುರಳಿ ಶ್ರೀವನ ಮುರಳಿ ಮನಮೋಹನ ಜಯ ಮುರಳಿ ಜಯ ಮುರಳಿ ಜಯ ಮುರಳಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.